ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೇಮಂತ್. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಲ್ಲಿರುವಂತಹ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಿರುವಂತಹ ಮ್ಯಾಂಗೋ ಉತ್ಸವಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಈ ಮ್ಯಾಂಗೋ ಉತ್ಸವ ಏಪ್ರಿಲ್ 27ರಿಂದ ಮೇ 4ರವರೆಗೆ ಮಾತ್ರ ಇರುತ್ತೆ. ಈ ಉತ್ಸವದಲ್ಲಿ ಎಲ್ಲಾ ತರ ಮಾವಿನ ಹಣ್ಣಿನ ತಳಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಮಾವಿನ ಹಣ್ಣುಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ತರಾವರಿ ತಿಂಡಿಗಳನ್ನ ಕೂಡ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವೀಗ ಹನಿ ಕೇಕ್ ಮತ್ತೆ ಮ್ಯಾಂಗೋ ಚೀಸ್ ಕೇಕ್ ನ ಕೂಡ ತಿಂದ್ವಿ. ಕಂಪ್ಯಾರಿಟಿವ್ಲಿ ಪ್ರೈಸ್ ತುಂಬಾ ಹೈ ಇದೆ, ಮತ್ತೆ ಕ್ವಾಂಟಿಟಿ ಕೂಡ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಹೇಳ್ಕೊಳ್ಳೋಷ್ಟು ಏನ್ ಚೆನ್ನಾಗಿರ್ಲಿಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಮಾವಿನಕಾಯಿ ಬಜ್ಜಿ, ಒಂದಕ್ಕೆ 30 ರೂಪಾಯಿ. ಟೇಸ್ಟ್ ಕೂಡ ಅಷ್ಟೇ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಮಾವಿನಕಾಯಿ ಇರಲಿಲ್ಲ ಬಜ್ಜಿಲಿ, ಅದು ಬಿಟ್ರೆ ಈರುಳ್ಳಿ ಕ್ಯಾರೆಟ್ ತುಂಬಿತ್ತು. ಹಾಗೆ ಅದ್ರ ಪಕ್ಕದಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತೆ ಮ್ಯಾಂಗೋ ಫಲೂದಾ ಅಂತ ಇತ್ತು, ಅದನ್ನ ಟ್ರೈ ಮಾಡಿದ್ವಿ. ಇದು ಒಂದಕ್ಕೆ 80 ರೂಪಾಯಿ. ಹೇಗಿತ್ತು ಟೇಸ್ಟ್ ಅಂತ ನನ್ನ ಗೆಳೆಯರು ಹೇಳ್ತಾರೆ, ಕೇಳಿ. ಕ್ವಾಂಟಿಟಿ ಕೊಡ್ಬೇಕು ಜಾಸ್ತಿ. ಇದಿಷ್ಟನ್ನು ಟೇಸ್ಟ್ ಮಾಡಿದ್ದು ನಾವು ಸಾಕಪ್ಪ ಸಾಕಿದ್ರೆ ಸವಾಸ ಅಂತ ಹೇಳಿ ಅಲ್ಲೇ ಇದ್ದಂಥ ಒಂದಷ್ಟು ಮಳಿಗೆಗಳಿಗೆ ಹೋದ್ವಿ. ಹಾಗೇನೆ ಕೆಲವೊಂದಷ್ಟು ಪುಸ್ತಕಗಳ ಶಾಪ್ ಕೂಡ ಇಟ್ಟಿದ್ರು. ಸೊ ಅಲ್ಲಿದ್ದಂಥ ಒಂದಷ್ಟು ಪುಸ್ತಕಗಳನ್ನ ಚೆಕ್ ಮಾಡಿದ್ವಿ. ಹಾಗೆ ಅದ್ರ ಪಕ್ಕದಲ್ಲಿ ನನ್ನ ಫೇವರೇಟ್ ಹಲಸಿನ ಹಣ್ಣನ್ನು ಕೂಡ ಮಾರ್ತಾ ಇದ್ರು. ಇದೊಂದೇ ಅಲ್ಲಿ ನಮಗೆ ಪ್ರೈಸ್ಗೆ ವರ್ತ್ ಅಂತ ಅನಿಸಿದ್ದು. ನೀವೇನಾದ್ರೂ ಮ್ಯಾಂಗೋ ಮೇಳಕ್ಕೆ ಹೋಗ್ಬೇಕಂತ ಇದ್ರೆ ಈ ಕೂಡಲೇ ಹೊರಡಿ. ಬಟ್ ನಾನು ಹೇಳಿದ ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.